ಮೊಬೈಲ್ ಕೊಡಿ. ಅಲ್ಲ ಇದು ಯಾವ ಊರಾಗ ಆಗ್ಯದ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಬಟ್ ಇವ್ರು ಮಾಡದ್ ನೋಡಿ ನಗ್ಬೇಕೋ ಅಳಬೇಕೋ ಇಲ್ಲ ಇವ್ರು ಮಾಡದ್ ನೋಡಿ ಸುಮ್ನೆ ಕುಂದ್ರಬೇಕೋ ಅನ್ನೋದು ಒಂದು ಗೊತ್ತಾಗಲಾಗ್ಯದ. ಆಕಿ ಏನ್ ಸಾಧನೆ ಮಾಡ್ಯಾಳ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸನ್ಮಾನ ಶಾಲು ಏನೇನೋ ಕೊಡ್ತಾ ಇದೀರಲ್ಲ. ಈ ಆಡಿದ ಗಾಯಕಿಗಾದ್ರೂ ಇಷ್ಟೊಂದು ಸನ್ಮಾನ ಪ್ರಶಸ್ತಿ ಇಷ್ಟೊಂದು ಪ್ರಚಾರ ಸಿಕ್ಕಿರ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಉಲ್ಟಾ ಪಲ್ಟಾ ಆಡ್ದಾಗ ಇಷ್ಟೊಂದು ಸನ್ಮಾನ ಅಂದ್ರ ನನಗೆ ಯಾಕೋ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಈಗ ರಾಷ್ಟ್ರ ಪ್ರಶಸ್ತಿ ಅವಾರ್ಡ್ ಕೊಡಿಸ್ತೀರಿ ನೀವು. ಅಲ್ಲ ಈ ಒಂದ್ ಹೆಣ್ಮಗ್ಳಿಗೆ ಸನ್ಮಾನ ಮಾಡಿದ್ ನನ್ಗೇನ್ ಬೇಜಾರಿಲ್ಲ. ಬಟ್ ಏನಾದ್ರೂ ಒಂದ್ ಸಾಧನೆ ಇರ್ಬೇಕು, ಒಂದ್ ಸನ್ಮಾನ ಅನ್ನೋ ಪದಕ್ಕೆ ಅರ್ಥ ಸಿಗ್ಬೇಕು ಅಂದ್ರೆ ಸುಮ್ನೆನಾ ಉಲ್ಟಂ ಪಲ್ಟಾ ಯಾವ್ದೇ ರೀತಿ ಆಡದವ್ರಿಗೆ ಈ ತರ ಇದು ಅಂತಂದ್ರ ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದು ಏನೇನೋ ಮಾಡಿ ಏನೇನೋ ಸಾಧನೆ ಮಾಡ್ದೆ ಕೆಲವರು ಎಷ್ಟೋ ಜನ ಮನೇಲಿ ಕೂತವ್ರೆ ಅಂತವ್ರಿಗೋಗಿ ಸಪೋರ್ಟ್ ಮಾಡ್ರಿ. ಇದು ಯಾವ್ದಿದು ಇದು ಹೌದಪ್ಪ ಅವ್ ನಮ್ಮನ್ ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಮಾಡಿದಾಳೆ, ಜಿಲ್ಲಾ ಮಟ್ಟದಲ್ಲಿ ಏನಾದ್ರು ಮಾಡಿದಾಳೆ ಅಂದ್ರೆ ಒಂದ್ ಲೆಕ್ಕ. ಬರೀ ಒಂದ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಡಿದಕ್ಕೆ ಈ ರೇಂಜಿಗೆ ಎಲ್ಲಾ ಸನ್ಮಾನ ಮಾಡ್ತಾ ಇದೀರಲ್ಲ ನೀವು. ಜನಗಳಿಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ಗಂತೂ. ಏನಾಗಿದ್ರು ನಿಮ್ಗೆಲ್ಲ ಕೊರೋನಾ ಲಸಿಕೆ ಏನಾದ್ರು ಉಲ್ಟಾ ಹೊಡ್ದ್ಬಿಟ್ಟು ಹಿಂಗ ಆಡ್ತಾ ಇದೀರಾ ಹೆಂಗೆ?